ಅನ್ನಕ್ಕೆ ಯಾವ ಧರ್ಮ ಇದೆ ರೀ? ಊಟ ಹಾಕಬೇಕು ಅಂದಾಗ ಯಾವುದನ್ನು ನೋಡಬಾರ್ದು. ಧರ್ಮ ಅತೀತವಾಗಿರೋದು ಊಟ. ಆದರೆ ಇಲ್ಲಿ ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ ಅದು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕೂತಾಗ ನೀನು ತಿಲಕ ಇಟ್ಕೊಂಡಿದ್ದೀಯಾ, ನಿನಗೆ ಊಟಕ್ಕೆ ಹಾಕಲ್ಲ ಅಂತ ಎಬ್ಬಿಸಿ ಕಳಿಸ್ತಾನೆ ಈ ಮುಸ್ಲಿಂ ವ್ಯಕ್ತಿ. ಯಾವ ಮಾನಸಿಕತೆ ಇರಬೇಕು ಅಂತ. ಹಾಗಾದರೆ ಇವನಿಗೆ ಕಲಿಸ್ಕೊಟ್ಟಿದ್ಯಾರು? ಆ ಧರ್ಮಗುರುಗಳು ಯಾರು? ಹೇಳಿಕೊಟ್ಟಿದ್ದೇನೆ ಅವನಿಗೆ. ನೋಡಿ ಸ್ಟೋರಿಯನ್ನು. ಅನ್ನಕ್ಕೆ ಯಾವುದಾದ್ರೂ ಧರ್ಮ ಇದೆಯಾ? ಮದುವೆಯಲ್ಲಿ ಊಟಕ್ಕೆ ಕುಳಿತ ವ್ಯಕ್ತಿಗೆ ಅಪಮಾನ. ಊಟಕ್ಕೆ ಕರೆದಿದ್ದು ಯಾರು? ಎದ್ದೇಳಿ. ತಿಲಕ ಇಟ್ಟು ಊಟಕ್ಕೆ ಕುಳಿತ ವ್ಯಕ್ತಿ ಎಬ್ಬಿಸಿದ ದುರುಳ. ಸೋಕಾಲ್ಡ್ ನಾಗರಿಕ ಸಮಾಜದಲ್ಲಿ ಎಂಥೆಂಥ ಅಪಮಾನಗಳು ಆಗುತ್ತೆ ಅಂದ್ರೆ ಊಹಿಸಿಕೊಳ್ಳೋದಕ್ಕೂ ಆಗಲ್ಲ. ಮದುವೆಗೆ ಎಂದು ಬಂದಿದ್ದ ವ್ಯಕ್ತಿ ಊಟಕ್ಕೆ ಕುಳಿತಿದ್ದ. ಆದ್ರೆ ಆತ ಹಿಂದೂ ಎಂಬ ಒಂದೇ ಕಾರಣಕ್ಕೆ ಊಟ ಹಾಕುವುದಿಲ್ಲ, ಎದ್ದೇಳು ಅಂತ ಹೀನ ಮಾನವಾಗಿ ಅಪಮಾನ ಮಾಡಿದ್ದಾನೆ ದುರುಳ. ಕಡಿ ಆಗುತ್ತೆ ಗೊತ್ತಾ? ಅರ್ಥ ಮಾಡ್ಕೊ, ಯಾರು ಬಂದಿರ್ತಾರೆ ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು. ಹೌದು, ಹೀಗೆ ಮದುವೆಗೆ ಆಮಂತ್ರಣ ನೀಡಿದ್ದಕ್ಕೆ ಮದುವೆಗೆ ಹೋದ ವ್ಯಕ್ತಿಗಳಿಗೆ ಊಟಕ್ಕೆ ಕುಳಿತ ವೇಳೆ ಅಪಮಾನ ಮಾಡಲಾಗಿದೆ. ಬೆಂಗಳೂರು ಹೊರವಲಯ ನೆಲಮಂಗಲದ ಮುಸ್ಲಿಂ ಮದುವೆಯೊಂದರಲ್ಲಿ ಈ ಘಟನೆ ನಡೆದಿದೆ. ಇನ್ನು ಈ ವಿಡಿಯೋ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೆಲಮಂಗಲ ತಾಲೂಕಿನ ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದವರ ಮದುವೆ ಅದ್ಧೂರಿಯಾಗಿ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ರಾಜು ಎಂಬ ವ್ಯಕ್ತಿಯನ್ನು ಆಹ್ವಾನ ಮಾಡಲಾಗಿತ್ತು. ಹಣೆಗೆ ತಿಲಕ ಇಟ್ಟುಕೊಂಡು ಊಟಕ್ಕೆ ಕುಳಿತಿದ್ದಾಗ ಅಲ್ಲಿಗೆ ಬಂದ ಸಮೀವುಲ್ಲಾ ಆ ವ್ಯಕ್ತಿಯನ್ನ ನೋಡಿ, ನೀನು ತಿಲಕ ಇಟ್ಟುಕೊಂಡು ಬಂದಿದ್ದೀಯಾ? ನಿನ್ನನ್ನು ಊಟಕ್ಕೆ ಕರೆದಿದ್ದು ಯಾರು? ನಿಂಗೆಲ್ಲ ಊಟ ಹಾಕುವುದಿಲ್ಲ, ಎದ್ದೇಳು ಮೇಲೆ ಎಂದು ಅವಮಾನ ಮಾಡಿದ್ದಾನೆ. ಇನ್ನು ಮುಜಾಮಿಲ್ ಪಾಷಾ ಹಾಗೂ ಸಾನಿಯಾ ಎಂಬುವರ ಮದುವೆ ನಡೀತಾ ಇತ್ತು. ಸಾನಿಯಾ ಸಂಬಂಧಿ ರಾಜುನನ್ನು ಮದುವೆಗೆ ಬನ್ನಿ ಎಂದು ಆಹ್ವಾನಿಸಿದ್ರು. ತನ್ನ ಕ್ಷೌರಿಕ ಕೆಲಸ ಮುಗಿಸಿ ಮದುವೆಗೆ ತೆರಳಿದ್ದ ರಾಜು ಈ ವೇಳೆ ಆತನನ್ನು ನೋಡಿ ಸಮೀವುಲ್ಲಾ ಅಪಮಾನ ಮಾಡಿದ್ದಾನೆ. ಅಲ್ಲಿದ್ದ ಜನರ ಮುಂದೆ ಅಗೌರವದಿಂದ ನಡೆದುಕೊಂಡಿದ್ದಾನೆ. ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸ್ಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೇ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ ಗೊತ್ತಾ? ಅರ್ಥ ಮಾಡ್ಕೊ, ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ. 26ನೇ ತಾರೀಕು ಇನ್ನು ನೆಲಮಂಗಲ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ನಡೆದಿತ್ತು. ಈ ಮದುವೆಗೆ ಏನು ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದ ಸಮೀವುಲ್ಲಾ ಎಂಬುವರ ಮಗನ ಮದುವೆ ಆಗಿರ್ತದೆ. ಈ ಸಂದರ್ಭದಲ್ಲಿ ರಾಜು ಎಂಬುವರಿಗೆ ಆಮಂತ್ರಣವನ್ನು ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಆತ ಏನು ಮದುವೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ. ನಂತರದಲ್ಲಿ ಊಟಕ್ಕೆ ಕುಳಿತಂತ ಸಂದರ್ಭದಲ್ಲಿ ಏನು ಸಮೀವುಲ್ಲಾ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದ್ರಿ, ನೀವು ಹಿಂದೂಗಳು ಅನ್ನೋ ನಿಟ್ಟಿನಲ್ಲಿ ಸಹ ವ್ಯಾಖ್ಯಾನ ಮಾಡಿರುವಂತಹ ವಿಡಿಯೋ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದಲ್ಲದೆ ಊಟಕ್ಕೆ ಕುಳಿತಂತ ರಾಜು ಮತ್ತೆ ಅವರ ಸ್ನೇಹಿತರನ್ನ ಕಳಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಕಳೆದ 26ನೇ ತಾರೀಕು ಮಧ್ಯಾಹ್ನ ನೆಲಮಂಗಲ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ನಡೀತಾ ಇತ್ತು. ಇಸ್ಲಾಂಪುರದ ಸಮೀವುಲ್ಲಾ ಎಂಬಾತರ ಮಗನ ಮದುವೆ ಕಾರ್ಯಕ್ರಮ ಇದ್ದು, ಈ ವೇಳೆ ಕೆಲಸ ಮುಗಿಸಿಕೊಂಡು ರಾಜು ಎಂದಿನಂತೆ ರೆಡಿಯಾಗಿ ತಿಲಕ ಇಟ್ಟುಕೊಂಡು ಊಟಕ್ಕೆ ಕುಳಿತಿದ್ರು. ಈ ವೇಳೆ ತಿಲಕ ಇಟ್ಟಿದ್ದನ್ನ ನೋಡಿ, ನಿಮಗೆ ಊಟ ಹಾಕುವುದಿಲ್ಲ, ನಿಮ್ಮನ್ನ ಯಾರು ಕರೆದಿದ್ದು ಎಂದು ಅವಮಾನ ಮಾಡಿದ್ದಾರೆ. ಜೊತೆಗೆ ಹಿಂದೂಗಳಿಗೆ ನಾವು ಊಟ ಹಾಕೋದಿಲ್ಲ, ಇಲ್ಲಿಂದ ಎದ್ದು ಹೋಗಿ ಎಂದು ಕಳುಹಿಸಿದ್ದಾನೆ. ಸಮೀವುಲ್ಲಾ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸರ್ ಮದುವೆಗೆ ಹೋಗಿದ್ದೆ, ಮದುವೆಗೆ ಹೇಳಿದ್ರು ಮದುವೆಗೆ ಹೋಗಿದ್ದೆ ಸರ್. ಬಾಲಾಜಿ ಫಾರಮ್ಸಲ್ಲಿ ಮುಸ್ಲಿಮ್ಸ್ ಮದುವೆಗೆ ಹೋಗಿದ್ದೆ. ನಂದು ಸಲೂನ್ ಕೆಲಸ. ಆ ಯಪ್ಪ ಕಟಿಂಗ್ ಮಾಡಿಸ್ಕೊಂಡು ಮದುವೆ ಐತೆ ನಮ್ಮ ಅಕ್ಕನ ಮಗಂದು ಬರ್ಬೇಕು ಸರ್ ಅಂತ ಹೇಳಿದ್ವಿ. ಮದುವೆಗೆ ನಾನು ಹೋದೆ, ಊಟಕ್ಕೆ ಕೂತಿದ್ದೆ. ಇಲ್ಲಿ ಅಲ ಇಲ್ಲ ಅಂದ್ಬಿಟ್ಟು ಎಬ್ಬರಿಸ್ ಕಳಿಸೋದು ಸರ್. ಅಷ್ಟು ಜನದ ಮುಂದೆ ಫುಲ್ ಅವಮಾನ ಮಾಡಿ ನಮ್ಮನ್ನು ಕಳಿಸೋದು ಸರ್ ಆಚೆ. ನಾನು ಹೋಗಿದ್ದು ಒಬ್ಬನೇ, ಇನ್ನು ನಮ್ಮ ಪಕ್ಕದಲ್ಲಿ ಇಬ್ಬರು ಇದ್ರು, 3 ಜನ ಟೋಟಲ್. ವಿಡಿಯೋದಲ್ಲಿ ಐತಲ್ಲ, ಯಾರೋ ವಿಡಿಯೋ ಮಾಡಿ ನನಗೆ ಕರೆಸ್ಬಿಟ್ಟು ವಿಡಿಯೋ ನನಗೆ ಕಳಿಸಿದ್ರು. ಅದು ಇಲ್ಲಿ ಅಲೋ ಇಲ್ಲ, ನೀವೆಲ್ಲ ಏನಕ್ಕೆ ಬರಕ್ ಹೋದ್ರಿ, ಇಲ್ಲಿ ಯಾರು ನಿಮ್ಗೆ ಹೇಳಿದ್, ಯಾರನ್ನ ಕರ್ಕೊಂಬೋಗ್ರಿ ಅಂತ ಹೇಳಿದ್ರು. ನಾವು ಬೊಟ್ಟಿಕ್ಕಿರೋದಕ್ಕೋಸ್ಕರ ಸ್ವಾಮಿ, ನಾವು ಹಿಂದೂ ಅಂದ್ಬಿಟ್ಟು ಈ ತರ ಮಾಡಿದ್ರು. ಯಾರು ಅಲ್ಲೇ ಹೇಳಿದಾರಲ್ಲ ಇದ್ರಲ್ಲಿ, ನೀವ್ ಏನಕ್ಕೆ ಬರಕ್ ಹೋದ್ರಿ ಇಲ್ಲಿ. ಅವ್ರು ಇನ್ನೊಬ್ರು ವಿಡಿಯೋ ಮಾಡಿದವ್ರು ಹಿಂದೂಗಳು ಅಂದ್ಬಿಟ್ಟು ಈ ತರ ಒಂದಿಗಳು ಊಟ ಹಾಕಲ್ಲ ಅಂತ ಹೇಳಿದ್ರಲ್ಲ ಅಪ್ಪ ಯಾರು.
ಒಟ್ಟಾರೆ ಹಿಂದೂ ಮುಸ್ಲಿಂ ಸಹೋದರರ ಬಾಂಧವ್ಯವನ್ನ ಹೊಂದಿರುವ ಬೆನ್ನಲ್ಲೇ ಇಂಥ ಕ್ರಿಮಿಗಳು ಮಾಡುವ ಸಣ್ಣ ಕೆಲಸ ನಿಜಕ್ಕೂ ಬೇಸರ ತರಿಸುತ್ತದೆ. ತಿನ್ನುವ ಅನ್ನಕ್ಕೆ ಯಾವ ಧರ್ಮ, ಯಾವ ಜಾತಿ ಇದೆ? ಊಟಕ್ಕೆ ಕುಳಿತಿದ್ದವನನ್ನ ಅರ್ಧಕ್ಕೆ ಎಬ್ಬಿಸಿ ಅವಮಾನಿಸಿದ ಆ ಮುಸ್ಲಿಂ ವ್ಯಕ್ತಿಗೆ ತಕ್ಕ ಶಾಸ್ತಿಯಾಗಬೇಕು. ಇಂಥ ಘಟನೆ ಮರುಕಳಿಸಬಾರದು. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.